ಬಸವಕಲ್ಯಾಣ ಶಾಸಕ ಶರಣು ಸಲಗಾರ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಬಿಜೆಪಿ ಶಾಸಕ ಶರಣು ಸಲಗಾರ್ಗೆ ಜಾಮೀನು ರಹಿತ ವಾರಂಟ್ ಅನ್ನ ಜಾರಿ ಮಾಡಲಾಗಿರುವಂಥದ್ದು. ಶಾಸಕ ಶರಣು ಸಲಗಾರ್ ಸೇರಿ 9 ಜನರಿಗೆ ಈ ಅರೆಸ್ಟ್ ವಾರಂಟ್ ಅನ್ನ ಜಾರಿ ಮಾಡಲಾಗಿದೆ. ಕೋರ್ಟ್ ವಿಚಾರಣೆಗೆ ಗೈರಾಗಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಜಾಮೀನು ರಹಿತ ವಾರಂಟ್ ಜಾರಿಯಾಗಿದೆ. ಬೆಂಗಳೂರಿನ 42ನೇ ACJM ಕೋರ್ಟ್ನಿಂದ ವಾರಂಟ್ ಜಾರಿ ಮಾಡಲಾಗಿರುವಂಥದ್ದು. ಜಾಮೀನು ರಹಿತ ವಾರೆಂಟ್ ಅವರ ಬಂಧನಕ್ಕೆ 2023ರ ಜುಲೈ 1ರಂದು ಬಕ್ರೀದ್ ಹಬ್ಬದ ವೇಳೆ ಗೋಹತ್ಯೆಯನ್ನು ಪ್ರಶ್ನಿಸಿ ಗಲಾಟೆ ಮಾಡಲಾಗಿತ್ತು. ಆ ಗಲಾಟೆಗೆ ಸಂಬಂಧಪಟ್ಟಂತೆ ಶಾಸಕ ಶರಣು ಸಲಗರ್ ವಿರುದ್ಧ ಕೇಸ್ ದಾಖಲಾಗಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಈಗಾಗಲೇ ದೋಷಾರೋಪ ಪಟ್ಟಿಯನ್ನು ಪೊಲೀಸರು ಸಲ್ಲಿಸಿದ್ದೂ ಆಗಿದೆ. ಸಾಕ್ಷ್ಯಗಳ ವಿಚಾರಣೆಗೆ ಶಾಸಕರು ಗೈರಾಗಿದ್ದಾರೆ. ಅವರು ಗೈರಾಗಿರುವ ಹಿನ್ನೆಲೆಯಲ್ಲಿ ಸಾಕ್ಷ್ಯ ವಿಚಾರಣೆಗೆ ಬರಬೇಕಾದಂಥ ಶಾಸಕರು ಗೈರಾಗಿದ್ದಕ್ಕೆ ಇದೀಗ ಜಾಮೀನು ರಹಿತ ವಾರಂಟ್ ಅನ್ನ ಜಾರಿ ಮಾಡಲಾಗಿರುವಂಥದ್ದು. ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಾನಂದ್, ಶರಣು ಸಲಗರ್ಗೆ ಕಾನೂನು ಸಂಕಷ್ಟ, ಬಂಧನದ ಭೀತಿ, ಜಾಮೀನು ರಹಿತ ವಾರಂಟ್ ಜಾರಿಯಾಗಿರುವಂಥದ್ದು, ಏನೆಲ್ಲ ಡೀಟೇಲ್ಸ್ ಇದೆ ಶಿವಾನಂದ್? ಈಗಾಗಲೇ ಬಿಜೆಪಿ ಶಾಸಕ ಶರಣು ಸಲಗಾರ್ ಅವರಿಗೆ ಜಾಮೀನು ರಹಿತ ವಾರಂಟ್ ಜಾರಿಯಾಗಿರುವಂಥದ್ದು. ಏನು 2023ರ ಜುಲೈ 1ನೇ ತಾರೀಕು ಬಕ್ರೀದ್ ಹಬ್ಬ ಇರುತ್ತೆ. ಆ ಸಮಯದಲ್ಲಿ ಗೋಹತ್ಯೆ ಆಗ್ತಾ ಇರುವಂತ ಸಮಯದಲ್ಲಿ ಆ ಸ್ಥಳಕ್ಕೆ ತೆರಳಿ ಶಾಸಕ ಶರಣು ಸಲಗಾರ್ ಅವರು ಗಲಾಟೆಯನ್ನ ಮಾಡಿರ್ತಾರೆ ಎನ್ನುವಂತ ಒಂದು ಪ್ರಕರಣವನ್ನು ದಾಖಲಾಗಿರುತ್ತೆ. ಪ್ರಕರಣ ಕುರಿತಾಗಿ ದೋಷಾರೋಪಣೆ ಪಟ್ಟಿಯನ್ನ ಬಸವಕಲ್ಯಾಣ ಪೊಲೀಸರು ಕೂಡ ಸಲ್ಲಿಸಿದ್ದಾರೆ. ಈ ಕುರಿತಾಗಿ ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಕೂಡ ಆದೇಶವನ್ನು ನೀಡಿರುತ್ತೆ. ಅವ್ರಿಗೆ ನೋಟಿಸ್ ಕೂಡ ಜಾರಿಯಾಗಿರುತ್ತೆ. ಆದ್ರೆ ವೈಯಕ್ತಿಕ ಕಾರಣಗಳಿಂದಾಗಿ ಶಾಸಕ ಶರಣು ಸಲಗಾರ್ ಅವರು ಆ ಒಂದು ವಿಚಾರಣೆಗೆ ಹಾಜರಾಗಿರುವುದಿಲ್ಲ. ಹಾಜರಾಗದೇ ಇರುವ ಕಾರಣಕ್ಕಾಗಿ ಈಗ ಜಿಲ್ಲಾ ವಿಶೇಷ ಪ್ರತಿನಿಧಿಗಳ ನ್ಯಾಯಾಲಯ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂವನ್ನ ಮಾಡಿರುವಂತದ್ದು. 18ನೇ ತಾರೀಕಿನ ಒಳಗಾಗಿ ಕೋರ್ಟ್ಗೆ ಹಾಜರಾಗಬೇಕು ಅನ್ನುವಂತ ಒಂದು ವಾರಂಟ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.